ಕೆರಗೋಡು ಹನುಮ ಧ್ವಜ ವಿವಾದ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಯಾಕೆ ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಅಂತಂದ್ರೆ, ಅರ್ಜುನ ಸ್ತಂಭದ ಮೇಲಿನ ಧ್ವಜ ಬದಲಾವಣೆ ವಿಚಾರದಲ್ಲಿ ಹಳೆ ತಿರಂಗ ಇಳಿಸಿ ಹೊಸ ತಿರಂಗವನ್ನು ಹಾರಾಟ ಮಾಡುತ್ತಾ ಇದ್ದಾರೆ. ಅಧಿಕಾರಿಗಳ ನಡೆಗೆ ಈಗ ಕೆರಗೋಡು ಗ್ರಾಮಸ್ಥರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧ್ವಜ ಬದಲಾವಣೆಯನ್ನ ಮಾಡಿದ್ದಕ್ಕೆ ಈಗ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರೋದು. ಧ್ವಜ ಏನಾದರೂ ಸ್ವಲ್ಪ ಗಿಮೇಜ್ ಆಗಿದ್ರೆ ಅದನ್ನು ಹಾರಿಸೋಕ್ಕಾಗೋದಿಲ್ಲ. ಅದಕ್ಕಿರುವಂಥ ನಿಯಮಗಳಿದೆ. ಧ್ವಜ ಹಾರಿಸೋದಕ್ಕೂ ಅದನ್ನು ಇಳಿಸೋದಕ್ಕೂ ಧ್ವಜ ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಅದ್ರಲ್ಲಿ ಸ್ವಲ್ಪ ಬಣ್ಣ ವ್ಯತ್ಯಾಸ ಆಗಿದ್ರು ಕೂಡ ಅದನ್ನು ಹಾರಿಸೋ ಆಗಿಲ್ಲ, ನಿಯಮಗಳಿದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಏನಾಗಿದೆ ಹೊಸ ಬೆಳವಣಿಗೆ ನೋಡೋಣ. ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಹೊಸ ತ್ರಿವರ್ಣ ಧ್ವಜ, ಭಾರೀ ಭದ್ರತೆಯೊಂದಿಗೆ ತಿರಂಗ ಧ್ವಜಾರೋಹಣ. ಜನವರಿ 28ರಂದು ಮಂಡ್ಯದ ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ತೆರವುಗೊಳಿಸಿದ್ದ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ರಾಜಕೀಯ ವಾಗ್ಯುದ್ಧಕ್ಕೂ ಕಾರಣವಾಗಿತ್ತು. ಗ್ರಾಮದಲ್ಲಿನ 108 ಅಡಿಯ ಅರ್ಜುನ ಸ್ತಂಭದಲ್ಲಿದ್ದ ಹನುಮ ಧ್ವಜವನ್ನು ತೆರವುಗೊಳಿಸಿದ್ದಕ್ಕೆ ಗ್ರಾಮಸ್ಥರು, ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದರು. ಅರ್ಜುನ ಸ್ತಂಭದಲ್ಲಿದ್ದ ಹನುಮ ಧ್ವಜವನ್ನು ಕೆಳಗಿಳಿಸಿ ಆತುರಾತುರವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಿತ್ತು. ಆಗ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಕೆರಗೋಡಿನ ಗ್ರಾಮಸ್ಥರ ತೀವ್ರ ವಿರೋಧದ ನಡುವೆ ಮಂಡ್ಯ ಜಿಲ್ಲಾಡಳಿತ ಅಂದು ರಾಷ್ಟ್ರಧ್ವಜವನ್ನು ಹಾರಿಸಿತ್ತು. ಈ ವೇಳೆ 108 ಅಡಿಯ ಅರ್ಜುನ ಸ್ತಂಭಕ್ಕೆ ಚಿಕ್ಕದಾದ ಧ್ವಜವನ್ನು ಜಿಲ್ಲಾಡಳಿತ ಹಾರಿಸಿತ್ತು. 108 ಅಡಿಯ ಸ್ತಂಭಕ್ಕೆ ಚಿಕ್ಕದಾದ ಧ್ವಜ ಹಾಕುವ ಮೂಲಕ ಜಿಲ್ಲಾಡಳಿತ ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಭಾರೀ ವಿವಾದ ಹಾಗೂ ಸರ್ಕಾರ ಕೇಸರಿ ಪಡೆ ನಡುವೆ ತೀವ್ರ ಸಂಘರ್ಷಕ್ಕೆ ಕಾರಣವಾಗಿದ್ದ ಮಂಡ್ಯ ಜಿಲ್ಲೆ ಕೆರಗೋಡಿನಲ್ಲಿ ಹನುಮ ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಂದು ಜಿಲ್ಲಾಡಳಿತ ಮಳೆ ಹಾಗೂ ಬಿಸಿಲಿಗೆ ಧ್ವಜದ ಬಣ್ಣ ಕಡಿಮೆಯಾಗಿದೆ, 1 ಗಂಟಿನಿಂದ ಧ್ವಜ ಹಾರಾಡ್ತಾ ಇಲ್ಲ ಅಂತ ಕಾರಣ ಹೇಳಿ ಹೊಸ ಧ್ವಜವನ್ನು ಹಾರಿಸಿದೆ. ಇಂದು ಮುಂಜಾನೆ ಕೆರಗೋಡು ಗ್ರಾಮಕ್ಕೆ ಬಂದ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಮಾಡಿಕೊಂಡರು. ಬೆಳಗ್ಗೆ 6:45 ವೇಳೆಯಲ್ಲಿ ಹಳೆಯ ರಾಷ್ಟ್ರಧ್ವಜವನ್ನು ಇಳಿಸಿ ಎಡಿಸಿ ನಾಗರಾಜ್ ಹೊಸ ಧ್ವಜಾರೋಹಣವನ್ನು ಮಾಡಿದರು. ನಮ್ಮ ಕೆರಗೋಡು ಗ್ರಾಮ ಠಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ. ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದ್ರಿಂದ 1 ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ. ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು. ಅದರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿ. ನಮ್ಮ ಧ್ವಜ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಹೋರಾಟದ ಎಚ್ಚರಿಕೆ ಕೊಟ್ಟ ಕೆರಗೋಡು ಗ್ರಾಮಸ್ಥರು ಜನವರಿ 26ರ ಗಣರಾಜ್ಯೋತ್ಸವದಂದು ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಇದ್ದ ಹನುಮ ಧ್ವಜವನ್ನು ಇಳಿಸಿ 20 ಅಡಿ ಅಗಲ 30 ಅಡಿ ಉದ್ದದ ಬೃಹತ್ ರಾಷ್ಟ್ರಧ್ವಜವನ್ನು ಗ್ರಾಮಸ್ಥರು ಹಾರಿಸಿದರು. ಈ ವೇಳೆ ಸ್ವಚ್ಛಂದವಾಗಿ ತ್ರಿವರ್ಣ ಧ್ವಜ ಹಾರಾಡ್ತಾ ಇತ್ತು. ಇದಾದ ಬಳಿಕ ಜನವರಿ 27ರಂದು ಮತ್ತೆ ಗ್ರಾಮಸ್ಥರು ಹನುಮ ಧ್ವಜವನ್ನು ಹಾರಿಸಿದರು. ನಂತರ ಜನವರಿ 28ರಂದು ಜಿಲ್ಲಾಡಳಿತ ಹನುಮ ಧ್ವಜವನ್ನು ಇಳಿಸಿ ಸಣ್ಣದಾದ ಧ್ವಜವನ್ನು ಹಾರಿಸಿದ ವೇಳೆ ಧ್ವಜ ಹಾರಾಟ ಮಾಡಿಯೇ ಇಲ್ಲ. ಇಂದು ಮತ್ತೆ ಅದೇ ಸಣ್ಣ ಧ್ವಜವನ್ನು ಹಾಕಲಾಗಿದೆ. ಇಷ್ಟು ದೊಡ್ಡ ಧ್ವಜಸ್ತಂಭಕ್ಕೆ ಚಿಕ್ಕ ರಾಷ್ಟ್ರಧ್ವಜ ಸಲ್ಲದು. ಜಿಲ್ಲಾಡಳಿತ ಹಾರಿಸಿದ ರಾಷ್ಟ್ರಧ್ವಜ ಅಸಮಾಧಾನ ತಂದಿದೆ. ಜನವರಿ 26ರಂದು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದು ಕೂಡ ಹನುಮ ಧ್ವಜದ ವಿವಾದಕ್ಕಾಗಿ. ಈಗ ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ, ಅದೇ ಒಂದು ಅರ್ಜುನ ಸ್ತಂಭ, 108 ಅಡಿಯ ಅರ್ಜುನ ಸ್ತಂಭ. ಬೆಳ್ಳಂಬೆಳಗ್ಗೆ ಸಹ ಪೊಲೀಸರ ಒಂದು ಸಮಕ್ಷಮದಲ್ಲಿ, ಪೊಲೀಸರ ಭದ್ರತೆಯಲ್ಲಿ ಹಳೆ ಒಂದು ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಬಳಿಕವಾಗಿ ಎಡಿಸಿ ನಾಗರಾಜ್ ಅವರು ಹೊಸ ತಿರಂಗವನ್ನು ಮೇಲೇರಿಸಿದ್ದು, ಬಳಿಕವಾಗಿ ರಾಷ್ಟ್ರಗೀತೆಯನ್ನು ಆಡುವ ಮೂಲಕವಾಗಿ ರಾಷ್ಟ್ರಧ್ವಜಕ್ಕೂ ಕೂಡ ಗೌರವವನ್ನು ಕೊಡಲಾಯಿತು. ಅಂದರೆ ಈಗಲೂ ಕೂಡ ಹೊಸ ಧ್ವಜವನ್ನು ಹಾರಾಟ ಮಾಡಿದ ಬಳಿಕವಾಗೂ ಕೂಡ ಗ್ರಾಮಸ್ಥರಲ್ಲಿ ಒಂದಷ್ಟು ಅಸಮಾಧಾನದ ಹೊಗೆ ಆಡ್ತಾ ಇರುವಂಥದ್ದು. ಯಾಕಂದರೆ ಮತ್ತೆ ಚಿಕ್ಕದಾದಂಥ ಧ್ವಜವನ್ನು ಜಿಲ್ಲಾಡಳಿತ ಆರಿಸಿದೆ. ಇಷ್ಟು ದೊಡ್ಡದ ಧ್ವಜಸ್ತಂಭದಲ್ಲಿ ಅಷ್ಟು ಚಿಕ್ಕದ ಧ್ವಜ ಹಾರಾಟ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಈಗಲೂ ಸಹ ರಾಷ್ಟ್ರಧ್ವಜಕ್ಕೆ ಜಿಲ್ಲಾಡಳಿತ ಅಪಮಾನ ಮಾಡ್ತಾ ಇದೆ ಅಂತೇಳಿ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ನಾವು ಎಂದಿನಂತೆ ಈ ಒಂದು ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕವಾಗಿ ನಮ್ಮ ಹೋರಾಟವನ್ನು ಮತ್ತೆ ನಾವು ತೀವ್ರಗೊಳಿಸ್ತೀವಿ, ಹನುಮ ಧ್ವಜಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಮತ್ತೊಂದು ಕಡೆ ಗ್ರಾಮಸ್ಥರು ಸಹ ಹೇಳ್ತಾ ಇರುವಂಥದ್ದು. ಅಧಿಕಾರಿಗಳಿಗೂ ದೊಡ್ಡ ರಾಷ್ಟ್ರಧ್ವಜಕ್ಕೆ ಮನವಿ ಮಾಡಿದ್ದೇವೆ, ಆತುರಾತುರವಾಗಿ ಹೊಸ ಧ್ವಜ ಹಾರಿಸಿದ್ದಾರೆ. ಇನ್ನು ನಮ್ಮ ಧ್ವಜ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಜೂನ್ 4ರ ನಂತರ ಹನುಮ ಹೋರಾಟ ತೀವ್ರವಾಗಲಿದೆ. ಹೋರಾಟದ ಪರಿಣಾಮ ಸರ್ಕಾರ ಎದುರಿಸಲಿದೆ. ಮತ್ತೆ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಾಡಬೇಕು. ರಾಷ್ಟ್ರೀಯ ಹಬ್ಬದ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ಹಾರಾಡಲು ಅಭ್ಯಂತರವಿಲ್ಲ. ಆದರೆ ಅರ್ಜುನ ಸ್ತಂಭ ನಿರ್ಮಾಣದ ಉದ್ದೇಶ ಹನುಮ ಧ್ವಜ ಹಾರಿಸುವುದು. ಹಾಗಾಗಿ ಮತ್ತೆ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಾಡಬೇಕು ಅಂತ ಕೆರಗೋಡು ಗ್ರಾಮಸ್ಥರು ಹೇಳಿದ್ದಾರೆ. ನಮಗೆ ಸಮಾಧಾನ ತಂದಿಲ್ಲ. ಈ ಧ್ವಜಸ್ತಂಭಕ್ಕೆ ಸರಿಯಾದ ಧ್ವಜ ಅಲ್ಲ ಇದು. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ, ಅವರು ನಮಗೆ ಗೊತ್ತಾಗಲಿಲ್ಲ, ಅರ್ಜೆಂಟಾಗಿ ಹಾರಿಸಿದ್ದೀವಿ, ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಧ್ವಜಕ್ಕೆ ಒಂದು ರೀತಿಯ ಧ್ವಜಕ್ಕಂಬಕ್ಕೆ ಅವಮಾನ ಮಾಡ್ದಂಗೆ. ಈ ಧ್ವಜದ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ.
ರಾಷ್ಟ್ರ ಧ್ವಜ ಅಲ್ಲ, ಹನುಮ ಧ್ವಜನೇ ಹಾರಾಡಬೇಕು. ನಾವು ಮಾಡಿರೋ ಉದ್ದೇಶನೇ ಹನುಮ ಧ್ವಜ ಹಾಕೋಕ್ಕೋಸ್ಕರ ಆ ಧ್ವಜನೇ ಇಲ್ಲಿ ಹಾರಾಡಬೇಕು. ಜೂನ್ 4 ಕಳೆದ ನಂತರ ಇದರ ಪರಿಣಾಮನ ರಾಜ್ಯ ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಟ್ಟಾರೆ ಮತ್ತೆ ಹನುಮ ಧ್ವಜ ದಂಗಲ್ ಶುರುವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಹಳೆ ತ್ರಿವರ್ಣ ಧ್ವಜವನ್ನು ಇಳಿಸಿ ಮತ್ತೆ ಸಣ್ಣ ಹೊಸ ಧ್ವಜವನ್ನು ಹಾಕಿರುವ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ಇನ್ನೊಂದು ಸುತ್ತಿನ ಹೋರಾಟಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.